ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣ ಸಿಐಡಿಗೆ ಹಸ್ತಾಂತರಗೊಂಡಿದೆ. ಇದರ ಬೆನ್ನ ಹಿಂದೆನೇ ಸಿಐಡಿ ತಂಡ ಹುಬ್ಬಳ್ಳಿಗೆ ಭೇಟಿ ನೀಡಿ ವಿವಿಧ ಕಡೆ ಒಂದು ಪರಿಶೀಲನೆ ಮಾಡುವಂಥ ಕೆಲಸ ಮಾಡಿದೆ ಮತ್ತು ಸಂಬಂಧಿಸಿದಂತಹ ಕಡತಗಳನ್ನು ಪರಿಶೀಲನೆ ಮಾಡೋದ್ರ ಜೊತೆಗೆ ಯಾರು ಆ ಸಂದರ್ಭದಲ್ಲಿ ಇದ್ದರೂ ಆ ಅಧಿಕಾರಿಗಳನ್ನು ಸಹ ವಿಚಾರಣೆ ಮಾಡುವಂತಹ ಕೆಲಸವನ್ನು ಮಾಡಿದೆ. ಏನು ಬೆಳವಣಿಗೆ ಆಗಿದೆ ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ಬಿ ಜೆ ಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣ ರಾಜ್ಯ ಮಟ್ಟದಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಸಹ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿತ್ತು ಮತ್ತು ರಾಷ್ಟ್ರೀಯ ಮಹಿಳಾ ಆಯೋಗ ಸಹ ನೋಟಿಸ್ ಕೊಟ್ಟಿತ್ತು ಮತ್ತು ಏನು 5 ದಿನದ ಒಳಗಾಗಿಯೇ ವರದಿ ಸಲ್ಲಿಸುವಂತೆ DIGಗೆ, ಕರ್ನಾಟಕದ DIGಗೆ ಪತ್ರವನ್ನು ಸಹ ಬರೆದಿತ್ತು. ಇದರ ಬೆನ್ನ ಹಿಂದೆ ಪೊಲೀಸ್ ಇಲಾಖೆ ಸಹ ಹಲವಾರು ರೀತಿಯ ಒಂದು ಕ್ರಮಗಳನ್ನು ಕೈಗೊಂಡಿತ್ತು. ಅದರಲ್ಲೂ ಮುಖ್ಯವಾಗಿ ಏನು ಕೇಶವಾಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಕರಿಯಪ್ಪ ಹಟ್ಟಿ ಏನಿದ್ದಾರೆ ಅವರನ್ನು ತಕ್ಷಣದಿಂದನೇ ವರ್ಗಾವಣೆ ಆಗುವ ರೀತಿಯಲ್ಲಿ ಪೊಲೀಸ್ ಕಮಿಷನರೇಟ್ ಕಚೇರಿಗೆ ವರ್ಗಾವಣೆ ಮಾಡಲಾಗಿತ್ತು. ಮತ್ತು ಏನು ಕಾಂಗ್ರೆಸ್ ಕಾರ್ಪೊರೇಟರ್ ಏನು ಪ್ರತಿದೂರು ದಾಖಲಾಗಿತ್ತು, ಆಕೆಯನ್ನು ಸಹ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸ ಆಗಿತ್ತು. ಇದರ ಬೆನ್ನ ಹಿಂದೆ ರಾಜ್ಯ ಸರ್ಕಾರ ಮತ್ತು ಏನು BJP ಸಹ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿತ್ತು. ಅಶೋಕ್ ಮತ್ತು ಚಲವಾದಿ ನಾರಾಯಣಸ್ವಾಮಿ ಮೊದಲಾದ ಮುಖಂಡರ ನೇತೃತ್ವದಲ್ಲಿ ಈ ಹೋರಾಟ ಮಾಡಲಾಗಿತ್ತು. ಇದು ಮತ್ತು ಸಾಕಷ್ಟು ಬೇಡಿಕೆಗಳು ಸಹ ಅಂದರೆ ಇಲ್ಲಿ ಏನು ಸ್ಥಳೀಯ ಪೊಲೀಸರಿಂದ ತನಿಖೆ ಆಗೋದಾದರೆ ಒಂದು ನಿಷ್ಪಕ್ಷಪಾತ ತನಿಖೆ ಆಗಲ್ಲ. ಹಾಗಾಗಿ ಒಂದು ನ್ಯಾಯಾಂಗ ತನಿಖೆ ನಡೆಸಬೇಕು, ಇಲ್ಲ ಸಮಗ್ರ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ಆಗ್ರಹ ವ್ಯಕ್ತವಾಗಿತ್ತು. ಇದರ ಬೆನ್ನ ಹಿಂದೆ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನು CIDಗೆ ಹಸ್ತಾಂತರ ಮಾಡಿದೆ. ಆ ಒಂದು ಏನು ಹಸ್ತಾಂತರ ಮಾಡಿದ ಬೆನ್ನ ಹಿಂದೆ CID SP ಶಾಲು ಅವರ ನೇತೃತ್ವದ ತಂಡ ಹುಬ್ಬಳ್ಳಿಗೆ ಭೇಟಿ ಕೊಟ್ಟಿದೆ. ಹುಬ್ಬಳ್ಳಿಯ ವಿವಿಧ ಕಡೆ ಒಂದು ಭೇಟಿ ಕೊಡುವಂಥ ಕೆಲಸ ಮಾಡಿದೆ. ಒಟ್ಟು 3 ತಂಡಗಳು ಅಂದರೆ 2 DOSPಗಳು ಮತ್ತು ಓರ್ವ SP ಸೇರಿ ಒಟ್ಟು 3 ತಂಡಗಳು ಈ ಹುಬ್ಬಳ್ಳಿಗೆ ಆಗಮಿಸಿದ್ದು ಬೇರೆ ಬೇರೆ ಕಡೆ ತೆರಳಿ ಭೇಟಿ ನೀಡಿ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾವೆ. ಏನು SP ಶಾಲು ಅವರು ಏನು ಕಮಿಷನರ್ ಆಫೀಸ್ಗೆ ಭೇಟಿ ಕೊಟ್ಟು ಅಲ್ಲಿ ಏನು ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳುವಂಥ ಕೆಲಸ ಮಾಡಿದ್ದಾರೆ. ಜೊತೆಗೆ 2 DYSPಗಳು ಕೇಶವಾಪುರ ಏನು ಯಾವ ಠಾಣೆ ವ್ಯಾಪ್ತಿನಲ್ಲಿ ನಡೆದಿತ್ತೋ ಆ ಒಂದು ಕೇಶವಾಪುರ ಠಾಣೆಗೆ ಭೇಟಿ ಕೊಟ್ಟು ಅಲ್ಲಿ ಏನು ದಾಖಲೆಗಳನ್ನ ಪರಿಶೀಲನೆ ಮಾಡುವಂತಹ ಮತ್ತು ಇತ್ಯಾದಿಗಳನ್ನ ಒಂದು ಪ್ರಕ್ರಿಯೆ ಮಾಡಿತು. ಮತ್ತು ಇಲ್ಲಿ ಏನು ವಿಶೇಷವಾಗಿ ಏನು ಮಹಿಳೆ ಮೇಲೆ ದೌರ್ಜನ್ಯ ಆಗಿರೋದ್ರಿಂದಾಗಿ ಒಬ್ಬ ಮಹಿಳಾ DYSP ನೇತೃತ್ವದಲ್ಲೂ ಸಹ ಅವರು ಒಂದು ಎಂಕ್ವೈರಿ ಮಾಡುವಂಥ ಕೆಲಸವೂ ಸಹ ನಡೆದಿದೆ. ಮತ್ತು ನಂತರ ಹುಬ್ಬಳ್ಳಿಯ ಪ್ರವಾಸಿ ಮಂದಿರದಲ್ಲಿ 3 ಜನರ ತಂಡ SP ಇರ್ಬೋದು ಮತ್ತು 2 DYSPಗಳು ಇಲ್ಲಿ ಒಂದು ಸಭೆ ಮಾಡಿ ನಂತರ ಆ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ಆ ಘಟನೆ ನಡೆದ ಸಂದರ್ಭದಲ್ಲಿ ಯಾರು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದರು ಕರಿಯಪ್ಪ ಹಟ್ಟಿ ಆತನನ್ನು ಕರೆಯಿಸಿ ವಿಚಾರಣೆ ಮಾಡುವಂತಹ ಮತ್ತು ಆ ದಿನ ನಡೆದಂತಹ ಘಟನೆಗಳ ಬಗ್ಗೆ ಬೆಳವಣಿಗೆ ಬಗ್ಗೆ ಮಾಹಿತಿ ಪಡ್ಕೊಳ್ಳುವಂಥ ಕೆಲಸ ಮಾಡಿದರು. ಯಾಕಂದರೆ ಇದು ಜನವರಿ 2ಕ್ಕೆ ಒಂದು ಪ್ರಕರಣ ದಾಖಲಾಗಿತ್ತು. ಆದರೆ ಆ ಒಂದು ಬಂಧನ ಆಗಿದ್ದು ಜನವರಿ 5ರಂದು. ಆ ಜನವರಿ 5ರಂದು ಸಾಕಷ್ಟು ವಾಹನ ಹತ್ತಿಸುವಂಥ ಸಂದರ್ಭದಲ್ಲಿ ಆಕೆಯೇ ಬಟ್ಟೆ ಬಿಚ್ಚಿಕೊಂಡಿದ್ದಲ್ಲ ಅನ್ನೋ ಒಂದು ಆರೋಪ ಸಹ ಕೇಳಿಬಂದಿತ್ತು. ಜೊತೆಗೆ ಒಟ್ಟು ಪೊಲೀಸರ ಒಂದು ಸುಪರ್ದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ವಿವಸ್ತ್ರಗೊಂಡಂತಹ ವಿಡಿಯೋ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು ಮತ್ತು ದೊಡ್ಡ ಮಟ್ಟದ ಒಂದು ಪೊಲೀಸರ ಕಾರ್ಯವೈಖರಿಯನ್ನು ಪ್ರಶ್ನಿಸುವಂತೆ ಮಾಡಿತ್ತು. ಹಾಗಾಗಿ ಅಲ್ಲಿ ಯಾರ್ಯಾರು ಅಧಿಕಾರಿಗಳಿದ್ದರು ಮತ್ತು ಯಾರ್ಯಾರು ಮತ್ತು ಮುಖ್ಯವಾಗಿ ಪೊಲೀಸ್ ಇನ್ಸ್ಪೆಕ್ಟ್ರು ಹಟ್ಟಿ ಇದ್ರಲ್ಲ ಅವರನ್ನು ವಿಚಾರಣೆ ಮಾಡುವಂತಹ ಅವರಿಂದ ಮಾಹಿತಿ ಪಡೆದುಕೊಳ್ಳುವಂತಹ ಕೆಲಸ ನಡೆಯುತ್ತೆ. ಯಾಕಂದರೆ ಈ ಸಂದರ್ಭದಲ್ಲಿ ಒಬ್ಬ PSI ಇರ್ಬೋದು, ASIಗೂ ಸಹ ಮಹಿಳಾ ASI ಮತ್ತು PSIಗೂ ಸಹ ಸುಜಾತ ಹಂಡಿ ಕಚ್ಚಿ ಒಂದು ಹಲ್ಲೆ ಮಾಡಿದಂತಹ ಘಟನೆಯೂ ಸಹ ನಡೆದಿತ್ತು. ಹಾಗಾಗಿ ಒಂದು ಕಡೆ ಆಕೆಯನ್ನು ವಿವಸ್ತ್ರಗೊಳಿಸಿದ್ದು ಆರೋಪ ಒಂದು ಕಡೆ ಆದರೆ ಮತ್ತೊಂದು ಕಡೆ ಆಕೆ ಪೊಲೀಸರ ಮೇಲೆ ದಾಳಿ ಮಾಡಿ ಕಚ್ಚಿ ಒಂದು ಗಾಯಗೊಳಿಸಿದಂತಹ ಘಟನೆಯೂ ಸಹ ನಡೆದಿತ್ತು. ಹಾಗಾಗಿ ಇಲ್ಲಿ ಇನ್ನೊಂದೆಡೆ ಇಲ್ಲೇನು ಸುವರ್ಣ ಕಲ್ಕೊಂಡು ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದಾರೆ, ಅವ್ರ ಮೇಲೂ ಸಹ 307 ಸೇರಿ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿತ್ತು. ಹಾಗಾಗಿ ಸುವರ್ಣ ಅವರನ್ನು ಸಹ ಈಗ ವಶಕ್ಕೆ ತೆಗೆದುಕೊಂಡ ಸಂದರ್ಭದಲ್ಲಿ ಕುಸಿದು ಬಿದ್ದ ಹಿನ್ನೆಲೆಯಲ್ಲಿ ಆಕೆಗೆ ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಚಿಕಿತ್ಸೆ ಕೊಡಲಾಗ್ತಾಯಿದೆ. ICUನಲ್ಲಿ ಅವರು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಹಾಗಾಗಿ ಇವೆಲ್ಲ ಬೆಳವಣಿಗೆಗಳು ಒಟ್ಟು 6 ಪ್ರಕರಣ ದಾಖಲಾಗಿದ್ವು ಈ ಒಂದು ಘಟನೆಗೆ ಸಂಬಂಧಿಸಿದಂತೆ. ಹಾಗಾಗಿ ಮತ್ತು SIR ಇಲ್ಲಿ ಮುಖ್ಯವಾಗಿ ಮೂಲ ಆಗಿದ್ದು SIR ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರವಾಗಿಯೇ ಈ ಒಂದು ಮೊದಲು ಗಲಾಟೆ ನಡೀತೆ. ಅದಕ್ಕೆ ಸಂಬಂಧಿಸಿದ ಪ್ರಕರಣ ದಾಖಲಾಗುತ್ತೆ. ಆ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಸುಜಾತ ಹಂಡಿಯನ್ನು ಬಂಧಿಸುವಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ವಿವಸ್ತ್ರ ಪ್ರಕರಣ ಬೆಳಕಿಗೆ ಬಂದಿತ್ತು. ಹಾಗಾಗಿ ಇವೆಲ್ಲವನ್ನು ಒಂದು ಆ ಘಟನೆ ಮತ್ತು
ಪೊಲೀಸ್ ಬಂಧನ ಮತ್ತು ನಂತರದಲ್ಲಿ ನಡೆದಂಥ ಬೆಳವಣಿಗೆ ಇವೆಲ್ಲವನ್ನು ಸಹ ಕೂಲಂಕುಷವಾಗಿ ಪರಿಶೀಲಿಸಿ ಒಂದು ಏನು ತನಿಖೆ ಮಾಡುವಂಥ ಕೆಲಸವನ್ನು CID ತಂಡ ಮಾಡ್ತಾ ಇದೆ. ಈಗ ಇವತ್ತೂ ಸಹ ಈಗೇನು ಬೇರೆ ಬೇರೆ ಕಡೆ ಭೇಟಿ ಕೊಡುವಂತಹ ಕೆಲಸ ಮಾಡಿದೆ ಮತ್ತು ಏನು ಸಂಬಂಧಿಸಿದವರ ಏನು ಯಾರು ಸಂತ್ರಸ್ತರಿದ್ದಾರೆ ಮತ್ತು ಏನು ಅದು ರಿಲೇಟೆಡ್ ಯಾರ್ಯಾರಿದ್ದಾರೆ ಅವರೆಲ್ಲರನ್ನು ಸಹ ಮಾತಾಡಿಸಿ ಮಾಹಿತಿ ಪಡ್ಕೊಳ್ಳುವಂತಹ ಕೆಲಸವನ್ನು CID ತಂಡ ಮಾಡ್ತಾ ಇದೆ. ಇವತ್ತು ಇಲ್ಲಿಯೇ ಉಳಿದುಕೊಳ್ಳುವಂತಹ CID ತಂಡ ನಾಳೆನೂ ಸಹ ತನಿಖೆನ ಮುಂದುವರಿಸಲಿದೆ. ಒಟ್ಟಾರೆ ಏನು ವಿವಸ್ತ್ರ ಪ್ರಕರಣ ಏನು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿತ್ತು. ಇದೀಗ CID ತಂಡ ಸಹ ಎಂಟ್ರಿ ಕೊಟ್ಟಿದ್ದು ತನಿಖೆನ ಆರಂಭಿಸಿದೆ. ಈಗೇನು ಇವ ಎಲ್ಲ ತನಿಖೆ ಸಂಪೂರ್ಣಗೊಂಡ ನಂತರ ಒಂದು ಸರ್ಕಾರಕ್ಕೆ ವರದಿನೂ ಸಹ CID ತಂಡ ಕೊಡಲಿದೆ. ಹಾಗಾಗಿ ಏನು ವರದಿ ಕೊಡುತ್ತೆ ಅಂತೇಳಿ ನಂತರದಲ್ಲಿ ಗೊತ್ತಾಗುತ್ತೆ. ಒಟ್ಟಾರೆ ಏನು CID ಎಂಟ್ರಿ ಮತ್ತು ತನಿಖೆ ಆರಂಭ ಒಂದು ರೀತಿಯಲ್ಲಿ ಬೇರೆ ರೀತಿಯ ಬೆಳವಣಿಗೆಗೂ ಸಹ ಕಾರಣವಾಗಿದೆ ಅಂತ ಹೇಳ್ಬೋದು. CID ತಂಡ ಈಗ ತನಿಖೆಯನ್ನು ಮುಂದುವರಿಸಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.